ಅಯ್ಯ, ಯಾವಾಗ 8 ಹೊಡೆದೋಯ್ತು, ಇನ್ನೂ ಬಂದಿಲ್ಲ ಇವರು. ಶ್ಯಾಮ, ನೀ ಮನೆಯೊಳಗೆ ಇದೆಯೇನ? ರಾತ್ರಿಗೆ ಎಷ್ಟೊತ್ತಾತು, ಇವ್ರು ಇನ್ನೂ ಬಂದೇ ಇಲ್ಲ. ಇವತ್ತು ಮಾರ್ಕೆಟ್ ಸಲುವಾಗಿ ಮೀಟಿಂಗ್ ಅದ ರಂಗಮ್ಮನವ್ರೆ. ಏನ್ ಮಾರ್ಕೆಟೋ ಏನೋ, ಈ ಹಾಳು ಮುನ್ಸಿಪಾಲಿಟಿ ಎಲೆಕ್ಷನ್ ದಶಿಯಿಂದ 4 ಮಂದಿ ಜೋಡಿ ಮಾರಿ ಕೆಟ್ಟದಂತೂ ಖರೆ. ಎಲೆಕ್ಷನ್ ಅಲ್ಲ ಅದು ರಂಗಮ್ಮ, ರಾಯರು ಪ್ರೆಸಿಡೆಂಟ್ ಆಗಿ ಆರ್ಸ್ ಬಂದ್ರಲ್ಲ, ಅಂದಿನಿಂದ ಶುರುವಾಯ್ತು ನೀವು ಹೇಳೋದು. ಎಂದಿನಿಂದ ಇರೋದು ಯಾಕ? ಆದದ್ದೇನು ಸುಳ್ಳಲ್ಲ. 10-20 ವರ್ಷ ತಣ್ಣಗ ಮನೆಯೊಳಗೆ ಕೂತವರಿಗೆ ಈಗ ಯಾಕೆ ದುರ್ಬುದ್ಧಿ ಬಂತು? ರಂಗಮ್ಮ, ನೀವೇ ಹಿಂಗ್ ಮಾತಾಡಿದ್ರ? ರಾಯರು ಮುನ್ಸಿಪಾಲಿಟಿಗೆ ಆರ್ಸ್ ಬಂದ್ರು ಅಂತ ನಮ್ಮೂರು ರಾತ್ರಿ ದೀಪ ಆದ್ರೂ ಕಾಣ್ತು. ಈಗ ಇನ್ನು ಈ ಹೊಸದಾಗಿ ಮಾರ್ಕೆಟ್ ಇದೊಂದು ಕಟ್ಟಡ ಕಟ್ಸಿದ ನಂತರ ಎಲ್ಲಾರು ಹಾಡಿ ಹರಿಸ್ತಾರ ರಾಯರ್ನ? ಎಲ್ಲಾರನ್ನು ತಗೊಂಡು ಏನ್ ಮಾಡೋದ್ ಗೋವಿಂದಪ್ಪ? ನಮ್ ಸಂಬಂಧ ಯಾರ ಜೋಡಿ ಅವರೇ ನಮ್ಮನ್ ಕಂಡು ದೂರ ಆದ್ರ ಏನ್ ಸುಖ? ಈಗ ನೋಡ್ರಿ, ಇವರು ಪ್ರೆಸಿಡೆಂಟ್ ಆದ್ರು, ತನ್ನನ್ನು ಸೋಲಿಸಿ ಅಂತ ಆ ಶ್ರೀನಪ್ಪಗ್ ಸಿಟ್ಟು. ಅದು ಹೋಗಿ ದಿನಾಲು ಮನಿಗ್ ಬಂದು ನಕ್ ಮಾತಾಡಿ ಹೋಗೋ ಹನುಮಂತಪ್ಪ ಇವ್ರಿಗೆ ವಿರುದ್ಧ ಅಂತ. ಆ ಹನುಮಂತಪ್ಪಗೂ ಪ್ರೆಸಿಡೆಂಟ್ ಆಗ್ಬೇಕಾಯ್ತು. ಅದಕ್ಕೆ ಹೇಳಿದ್ನಲ್ಲ, ಇವರು ಆ ಗದ್ದಲ್ದಾಗ ಬೀಳ್ಬಾರ್ದಿತ್ತು ಅಂತ. ಏ ಶ್ಯಾಮ, ಒಂದಿಷ್ಟು ಸೈಕಲ್ ತಗೊಂಡು ಹೋಗಿ ನೋಡ್ ಬರ್ತೀಯೇನು? ಇವ್ರಿಗೆ ತಡ ಆಯ್ತು ಅಂದ್ರ ನಂಗೆ ಒಳಗೆ ಚೆನ್ನೆ ಬಿಡೋದಿಲ್ಲ, ಕೆಲ್ಸಾನು ಸಾಗೋದಿಲ್ಲ. ನೋಡ್ಬಾರಪ್ಪ ಒಂದಿಷ್ಟು. ಕೂತಲ್ಲ ಎಲ್ಲ ಗೊತ್ತಿರುತ್ತೆ ರಂಗಮ್ಮನವ್ರಿಗೆ. ಹೌದು. ಗೋವಿಂದಪ್ಪ, ಇವತ್ತು ತಾರೀಕು ಯಾವುದು? ಇವತ್ತು 20 ಅಲ್ಲಲ್ಲ 21 ಅಲ್ಲಿ ತಡೀರಿ. ಜನವರಿ 20, 1948. ಹಾ ಹೌದು, 20 ನಂಗೆ ಅನ್ಸಿತ್ತು. 5 ತಿಂಗಳಾಯ್ತು. 5 ತಿಂಗಳು? ಏನಂದ್ರಿ ಶಾಮರಾಯರ? ಏನಿಲ್ಲ, ಸ್ವಾತಂತ್ರ್ಯದ 5ನೇ ತಿಂಗಳು ಇಷ್ಟರೊಳಗೆ ಗರ್ಭಪಾತ ಆಯ್ತು ಅಂತ. ಗರ್ಭಪಾತ? ಅಂತೂ ಒಂದ್ರ ಮೇಲೊಂದು ಅನಾಹುತ ನಡೆದಾವು ದೇಶದೊಳಗ. ಮತ್ತೇನಾದ್ರೂ ಹೆಚ್ಚಿನ ವಿವರ ಗೊತ್ತಾಗಿದ್ದೇನು? ವಿವರ ಎಲ್ಲಿದು? ರೇಡಿಯೋದೊಳಗೆ ಹೇಳಿದ್ದಷ್ಟೇ. ಪ್ರಾರ್ಥನಾ ಸಭೆ ನಡೆದಾಗ ಯಾವನೋ ಒಬ್ಬ ಒಂದ್ ಬಾಂಬು ಬೀಸಿ ಒಗದ. ಜನರು ಗಾಬರಿ ಆದ್ರು. ಗಾಂಧೀಜಿ ಅವರೇ ಅವ್ರನ್ನೆಲ್ಲ ಶಾಂತ ಮಾಡಿದ್ರು. ನಿನಗೇನ್ ಅನ್ಸ್ತದೆ ವೆಂಕಣ್ಣ? ಏನಂದಿ? ಏನ್ ಅನ್ನಿಸ್ತದ? ಅನ್ನಿಸೋದೇನು? ಗಾಂಧೀಜಿ ಅವ್ರು ಇರೋ ತನಕ ದೇಶದೊಳಗ ಶಾಂತಿ ಸಮಾಧಾನ ಉಳಿತಾವ. ಇದನ್ನ ತಿಳಿಯದ ಮೂರ್ಖರು ನಮ್ಮ ದೇಶದಲ್ಲಿ ಇನ್ನೂ ಇದ್ದಾರಂದಂಗಾಯ್ತು. ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದು ನಮ್ ದೇಶದೊಳಗೈತೆ. ಯಾವ್ದು ಹೇಳಿ? ಗಾಂಧೀಜಿಯವರು ಒಂದ್ ಪಾರ್ಟಿಯವರು, ಕಾಂಗ್ರೆಸ್ನೊಳಗಿದ್ದವರು ಅಂತ ತಿಳಿಯೋದು. ಗಾಂಧೀಜಿ ಅವರು ಕಾಂಗ್ರೆಸ್ನೊಳಗಿದ್ದವರು ಅಂದ್ರ ಹಂಗ ತಿಳಿಯೋದು ದೊಡ್ಡ ಮೂರ್ಖತನ. ಯಾಕಂದ್ರ ಗಾಂಧೀಜಿ ಅಂದ್ರೇನೆ ಆ ಸಂಸ್ಥಾ. ದಟ್ ಈಸ್ ದ ಟ್ರಾಜಿಡಿ ಆಫ್ ಮೈ ಫಾದರ್. ನನ್ನ ತಂದೆಯವರು ನಿನ್ ಹಂಗೆ ತಿಳಿದಾರೆ. ಗಾಂಧೀಜಿ ಅಂದ್ರೆ ಕಾಂಗ್ರೆಸ್ಸು ಅಂತ. ಗಾಂಧೀಜಿಯವರು ಕಾಂಗ್ರೆಸ್ಸಿಗೆ ವಿರುದ್ಧ ಇದ್ದಾರೆ. ಹಾ, ಏನಂದಿ? ವಿರುದ್ಧ? ಗಾಂಧೀಜಿಯವರು ಕಾಂಗ್ರೆಸ್ಸಿಗೂ ವಿರುದ್ಧ ಇದ್ದಾರೆ. ಗಾಂಧೀಜಿಯವರು ಯಾವ ಪಾರ್ಟಿಗೂ ವಿರುದ್ಧ ಇದ್ದಾರ ಅಂತೀನಿ. ಅವ್ರಿಗೆ ಬೇಕಾದದ್ದು ಬ್ಯಾರೆ, ಪಾರ್ಟಿಯವರು ಮಾಡೋದೇ ಬೇರೆ. ಇದನ್ನು ತಿಳಿಯದ ಮೂರ್ಖರು ಪಾರ್ಟಿ ಮೇಲಿನ ಸಿಟ್ಟಿಗೆ ಗಾಂಧೀಜಿ ಮೇಲೆ ಬಾಂಬ್ ಒಗಿತಾರೆ. ಹಾ, ತಡಿ, ಇನ್ನು ಇದನ್ನ ತಿಳಿಯಲಾರದ ನಿನ್ನಂತವ್ರು, ನನ್ನ ತಂದೆ ಅಂತವ್ರು ಗಾಂಧಿ ಭಕ್ತಿಯಿಂದ ಪಾರ್ಟಿ ಒಳಗೆ ಉಳಿಬೇಕು ಅಂತಾರೆ. ಅವರಿಗೆ ಪಾರ್ಟಿನ ಕಡೆಗೆ ಅರ್ಧ ಚಂದ್ರ. ಇದೇ ಏನೋ ನೀನು ಹೇಳೋ ಟ್ರಾಜಿಡಿ? ಇದೆ. ಪಾರ್ಟಿ ಕಟ್ಟಿದವರಿಗೆ ಅಶೋಕ ಚಕ್ರ, ಗಾಂಧಿ ಬೆನ್ ಕಟ್ಟಿದವರಿಗೆ ಶೋಕ ಚಕ್ರ. ದೊಡ್ಡವ್ರ ಮಕ್ಕಳು ಸಣ್ಣವ್ರು ಇರ್ತಾರ ಅನ್ನೋ ಗಾದೆ ಮಾತನ್ನ ಖರೆ ಮಾಡದಪ್ಪ. ಇಷ್ಟೊತ್ತು ನಿನ್ ದೊಡ್ಡವ್ರ ಕತೆ ಹೇಳಿದೆ. ಹುಚ್ಚಿದ್ದಿ ಶ್ಯಾಮ ನೀನು. ನನಗ್ ಗೊತ್ತು ನಿಮ್ಮಂತವರ ಬುದ್ಧಿವಂತಿಕೆ. ಸ್ವಂತಕ್ಕೆ ವಿಚಾರ ಇಲ್ಲ, ಮಂದಿ ಅಭಿಪ್ರಾಯ ಮುಖಪಾಠ ಹೇಳ್ತೀರಿ. ಸ್ವಂತಕ್ಕೆ ತತ್ವ ಇಲ್ಲ, ಇನ್ನೊಬ್ಬರ ನೈತಿಕ ಜೀವನಕ್ಕೆ ನಗತೀರಿ. ಮಾಡೋ ಧೈರ್ಯ ಇಲ್ಲ, ಆಡೋದ್ರಿಂದ ಅದನ್ನು ತುಂಬ್ಕೋತೀವಿ. ಗಾಂಧೀಜಿ ಬೇರಂತ, ಪಾರ್ಟಿ ಬೇರಂತ ಅಂದ್ರೇನು?
ಜಯರಾಯರು ಗಾಂಧೀಜಿಯ ಶಿಷ್ಯ ಅಲ್ಲ ಅಂತ್ಯಾ? ಜಯರಾಯರು ಪಾರ್ಟಿ ಮನುಷ್ಯ ಅಲ್ಲ ಅಂತ್ಯಾ? ಏನು ಏನಂತಿ? ಅಲ್ಲ, ಪಾರ್ಟಿಗೆ ಸೇರಿದವರಲ್ವಾ ಜಯರಾಯ? ಅಲ್ಲೋ ಜಯರಾಯರು ಬಂದ್ರೇನಾ? ಯಾರು? ಏನಂದ್ರಿ? ಯಾರ ಹಾಗೆ ನೋಡ್ತೀರಿ ರಂಗಮ್ಮ? ಯಾರ್ದೇನು? ಇವ್ರದೇ. ಕೈ ಹಿಡಿದ್ಮೇಲ ಹಾದಿ ನೋಡದೆ ಹಣೆ ಬರ. That's a good one. ಕೈ ಹಿಡಿದು ದನಿ ಕೇಳಿಸ್ದಂಗ ಆತು. ಗೋವಿಂದ ಹೋಗ್ಯಾರ ಇವ್ರು ನೋಡ್ಲಿಕ್ಕೆ? ಆಹಾ, 100 ವರ್ಷ ಆಯುಷ್ಯ. ಆಹಾ, 100 ವರ್ಷ ಆಯುಷ್ಯ. ಇದೇನು ಸ್ವಾಗತ ಮಾಡ್ಲಿಕ್ಕೆ ನಿಂತಿರಲ್ಲ? ಮನಿಗ್ ಬರೋದೇ ಅಪರೂಪ ಅಂದ್ಮ್ಯಾಲ ಬಂದಾಗ ಒಮ್ಮೆ ಆದ್ರೂ ಕಣ್ ತುಂಬಾ ನೋಡ್ಬೇಕು ಅಂತ. ಅಂದಂಗ ತಡ ಆಯ್ತಲ್ಲ? 9 ಹೊಡಿತು ಏನೋ. ಏ ಶ್ಯಾಮ, ಅಲ್ಲಿ ತನಕ ರೆಡಿ ಹೊಚ್ಚು, ಸುದ್ದಿ ಆದ್ರೂ ಕೇಳೋಣ. ಸುದ್ದಿ ವ್ಯಾಳೆ ಆಗೋಯ್ತು ಅಂತ ಕಾಣ್ತದೆ. ಅಂತದ್ದೇನು ಸುದ್ದಿ ಇಲ್ಲ ಬಿಡಿರಾಯ. ನಾನು ಆಫೀಸಿಂದ ಬಂದೀನಿ. ನಿಮ್ ಊಟ ಆಗ್ಲಿ, ನಿಮ್ಮಿಂದಲೇ ಸುದ್ದಿ ಕೇಳಲ್ಲ ಅಂತ ನಾನು ಬಂದೀನಿ. ನೀವು ಊಟಕ್ಕೆ ಹೇಳ್ಬೇಕು ಅಂತಾನೆ ವೆಂಕಣ್ಣ. ತಿಳಿತ ಬಂದ್ ರೆಡಿ. ವೆಂಕಣ್ಣನು ಬರ್ಲೇನು ಊಟಕ್ಕೆ? ರಾಯರ, ನನ್ನ ಊಟ ಆಗಿದ್ರೆ ಇನ್ನೊಮ್ಮೆ ಉಣ್ಣು. ಪೇಪರ್ದಾಗ ಕೆಲಸ ಮಾಡವ, ಬೇಕಾದನ್ನ ದಗ್ಸ್ಕೋಬೇಕು ನೀನು. ಆಯ್ತು ಬರ್ರಿ ಊಟ ಮಾಡಿ. ಆದ್ರೂ ವೆಂಕಣ್ಣ, ನಿನಗೂ ದಕ್ಲಾರಂತ ಸುದ್ದಿ ಹೇಳ್ತೀನಿ. ಮಾರ್ಕೆಟ್ದ ಅಡಿಗಲ್ ಇಡೋ ದಿನ ಗೊತ್ತಾಯ್ತು. ಆ? ಏನಂದ್ರಿ? ಗೊತ್ತಾಯ್ತು? ಹನುಮಂತಪ್ಪನ್ ಜನ ಒಪ್ಪಿದ್ರ? ಏನ್ ಮೆಜಾರಿಟಿ? ಎಲ್ಲಾರು ಒಪ್ಪಿದ್ರು. ಸರ್ವಾನುಮತದಿಂದಲೇ ಗೊತ್ತಾಯ್ತು. ಇದೇ 31ನೇ ತಾರೀಕಿನ ಮುಂಜಾನೆ. ಆ? ಏನಂದ್ರಿ? ಇನ್ನು 10 ದಿವಸದೊಳಗ ಯಾರನ್ ಕರ್ಸೋದಂತ ಗೊತ್ತ ಮಾಡಿದ್ರಿ? ಅಲ್ಲ ರಾಯರ, 10 ದಿನದೊಳಗ ಬರೋ ದೊಡ್ಡ ಮನುಷ್ಯಗೆ ಶಕ್ಯ ಹೆಂಗ ಆಗ್ಬೇಕು ಅಂತೀನಿ. ಎಲ್ಲ ಹೇಳ್ತೀನಿ ತಡೀರಿ. ನಿಮಗೆ ಯಾರಿಗೂ ಕಲ್ಪನಾ ಇಲ್ಲದಂತಹ ದೊಡ್ಡ ಮನುಷ್ಯರು ಬರೋರು ಇದ್ದಾರೆ. ಆದ್ರ ಅದಕ್ಕೂ ಮುಂಚೆ ಇನ್ನೊಂದು ಮೋಸ ಆಯ್ತು ವೆಂಕಣ್ಣ. ನಾ ಈಗ ಏನ್ ಹೇಳ್ತೀನಿ ಅದನ್ನ ಬರೆಯೋಂಗಿಲ್ಲ, ಪೇಪರ್ದಾಗ ಪ್ರಾಕ್ಟೀಸ್ ಹೋಗಂಗಿಲ್ಲ. ನಿಮ್ ಮರ್ಯಾದೆ ಪ್ರಶ್ನೆ ಇದು. ಏನಾಯ್ತಂತಿ ವೆಂಕಣ್ಣ? ಶ್ಯಾಮ, ಮಧ್ಯಾಹ್ನಕ್ಕೆ ನಾ ಮೀಟಿಂಗ್ ಅಂತ ಹೋದ್ಮೇಲೆ ಹನುಮಂತಪ್ಪ ಬಂದಿದ್ದೇನು? ಅವನು ಸೀನಪ್ಪ ಇಬ್ರು ಬಂದಿದ್ರು. ಹಾ, ನೀ ಕೇಳಿದಲ್ಲ ವೆಂಕಣ್ಣ, ಯಾವ ದೊಡ್ಡ ಮನುಷ್ಯ ಬರ್ತಾನಂತ? ಹಾ. ಯಾವನಾದ್ರೂ ಒಬ್ಬ ಮಂತ್ರಿ ಕರ್ಸ್ಬೇಕು ಅಂತ ಸೂಚನೆ ಬಂದಿತ್ತು. ಓಹೋ, ಕಡೆಗೆ ಯಾರನ್ ಕರ್ಸೋದಂತ ಗೊತ್ತಾಯ್ತು? ಬಾಬುನ. ಹಾ, ಯಾರನ್ನಂದ್ರಿ ರಾಯರ? ಬಾಬು, ನಮ್ಮೂರ್ ಭಾಗವಾನ್ರ ಬಾಬು. ನಿನಗೇನು ಅನಿಸ್ತದೋ ವೆಂಕಣ್ಣ? ಹಾ, ನನಗಂದ್ರಿ? ನಾನು ಪತ್ರಿಕಾ ಪ್ರತಿನಿಧಿ ರಾಯರ, ಮಂದಿ ಅಭಿಪ್ರಾಯ ಪ್ರಕಟಿಸುವವ. ನನಗ ಅಭಿಪ್ರಾಯ ಇಲ್ಲ. ನಿನಗೇನು ಅನಿಸ್ತದೋ ಶ್ಯಾಮ? ನನಗ ಆ ಬಗ್ಗೆ ನಾ ವಿಚಾರನೇ ಮಾಡಿಲ್ಲ. ಅಂತೂ ಇಬ್ರು ಪ್ರಶ್ನೆ ಹಾರಿಸ್ಕೊಂಡ್ರಿ. ಪ್ರಶ್ನೆ ಹಾರಿಸ್ಕೊಳ್ಳೋದಲ್ಲ ರಾಯರ, ಅಂದ್ರ ಮೊದಲಿಂದಲೂ ಸುದ್ದಿ ಇತ್ತು. ಯಾರಾದ್ರೂ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯ? ದೊಡ್ಡ ಅಂದ್ರೇನು? ದೊಡ್ಡ ಅಂದ್ರೇನು? ರಾಕ್ಷಸ ಆಕಾರದವ ಅಂತೇನು? ಅಲ್ಲ, ಅಂದ್ರ ಹಾ, ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯ ಯಾರು? ದೊಡ್ಡ ಮನುಷ್ಯ ಇಂದ 25 ವರ್ಷಗಳ ಮೇಲಾಯ್ತು. ಮಹಾತ್ಮಾಜಿಯವರು ನಮಗೆ ಪ್ರತ್ಯಕ್ಷದಿಂದ ಪಾಠ ಕಲಿಸ್ಕೊಟ್ರು. ದರಿದ್ರ ನಾರಾಯಣನೇ ದೊಡ್ಡ ಮನುಷ್ಯ ಅಂತ. ಅವ್ರ ಮುಂದಾಳತನದೊಳಗ ಬೆಳೆದಿವಿ. ಕಾಂಗ್ರೆಸ್ ಸಂಸ್ಥೆ ಕಟ್ಟಿದೀವಿ. ಅವರು ಕ್ರಾಂತಿಕಾರಿಕ ವಿಚಾರಗಳ ಪ್ರಚಾರಕರಾದ್ವಿ. ಆದ್ರೆ ಇಂದು ಅಂತಾನೇ ಒಬ್ಬ ಮಂತ್ರಿ ಆದ. ಅಷ್ಟಕ್ಕೆ ಅವನೇ ದೊಡ್ಡ ಮನುಷ್ಯ ಆದ. ಮೇಲೆ ಪ್ರಜಾಪ್ರಭುತ್ವ. ಬಾಯಲ್ಲಿ ಹೇಳಕ್ಕೆ ಎಲ್ಲರೂ ಸಮಾನರು. ಸನ್ಮಾನಕ್ಕೆ ಮಾತ್ರ ಅಧಿಕಾರ ಇಲ್ಲಾರ್ದವರು ಸಣ್ಣವರು. ದೊಡ್ಡ ಸ್ಥಾನಕ್ಕ ದರಿದ್ರರು ಅಯೋಗ್ಯರು. ತಿಳಿತೇನು ವೆಂಕಣ್ಣ? ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಗಳಿಸಿದ ನಾವೇ ಈ ಮಾತನ್ನು ಹೇಳ್ತಾ ಇದ್ದೀವಿ. ಬರೆದುಕೊಳ್ತೀವಿ, ಇದನ್ನ ಪ್ರಕಟಿಸ್ತೀವಿ ಇಂಥ ಅಭಿಪ್ರಾಯಗಳನ್ನ. ರಾಯರ, ಇವತ್ತು ಸಭಾದೊಳಗೆ ಏನೆಲ್ಲ ಆಯ್ತು ಹೇಳ್ರಿ, ಎಲ್ಲ ನಾನು ಪ್ರಕಟಿಸ್ತೇನೆ. ಇವತ್ ಸಭಾದೊಳಗ ಒಂದ್ ಮಾತು ಹೇಳಿದೆ ನಾನು. ನಮ್ಮೂರಿಗೆ ಡ್ರೈನೇಜ್ ಇಲ್ಲ. ತಪ್ಪಿ ತನ್ನ ಬಾಯಿಗೆ ಡ್ರೈನೇಜ್ ಅನ್ನೋ ಶಬ್ದನೇ ಬಂತು. ಡ್ರೈನೇಜ್ ಇಲ್ಲ ಅಂದೆ. ಇಲ್ದಿದ್ರ ಮುಂಬೈಯಿಂದ ತಕ್ಷಣ ಅಂದ ಒಬ್ಬ ಕೌನ್ಸಿಲರ್. ನಗ್ತೀಯ ವೆಂಕಣ್ಣ? ನಗ್ತೀಯ ವೆಂಕಣ್ಣ ಈ ಮಾತಿಗೆ? ಇದು ಹೋಗ್ಲಿ, ಬರೀ ಮಾನಪತ್ರ ಕೊಟ್ರೆ ಉಪಯೋಗ ಇಲ್ಲ ಅಂತ ನಾ ಅಂದ್ರ, ಹಂಗಿದ್ರ ರಿಜಿಸ್ಟರ್ ಮಾಡಿ ಕಳ್ಸೋಣ ಅಂತ ಇನ್ನೊಬ್ಬ ಅಂದ. ತಪ್ಪು ಯಾರ್ದು? ದಡ್ಡತನ ಯಾರು ತಪ್ಪು? ದಡ್ಡದಲ್ಲ, ಬುದ್ಧಿವಂತರದು. ಅದರಂತೆ ದೊಡ್ಡ ಸ್ಥಾನ ಅನ್ನೋದು ದೊಡ್ಡವ್ರ ತಪ್ಪು. ಏನೇ ಆಗ್ಲಿ, ಕಡೆಗೆ ನಿಮ್ಮ ಮಾತಿಗೆ ಒಪ್ಪಿದ್ರಲ್ವಾ?
ಆದ್ರ ಒಪ್ಪದ್ದನ್ನ ಅವ್ರು ಮರಿತಾರಂತ ಏನು? ನಾನು ಸಹ ಮರಿಲಾರ್ದಂಗ್ ಮಾಡ್ತಾರಂತ ಗೊತ್ತು. ಮಾರ್ಕೆಟ್ ಅಡಿಗಲ್ ಇಡೋದಕ್ಕೆ ಮಂತ್ರಿನ ಕರ್ಸೋನು ಅಂದ್ರು. ನಮ್ಮೂರ್ ಮಾರ್ಕೆಟ್ದಾಗ ಪಲ್ಯ ಮಾರ್ಲಿಕ್ಕೆ ಕೂತ್ ಅನುಭವ ಯಾವ ಮಂತ್ರಿಗದ ಅಂತ ನಾನು ಕೇಳಿದೆ. ನಾನೇನೋ ಮಾತಿನೊಳು ಗೆದ್ದೆ, ಆದ್ರೆ ಅದೇ ಮಾತಿಗೆ ನಾನು ಸೋತೆ. ಅಂದ್ರೆ ಅಂದ್ರೆ ನನ್ನ ಮಾತನ್ನ ಒಪ್ಪಿ ಹೂ ಅಂದಿಲ್ಲೋ ವೆಂಕಣ್ಣ, ಅದನ್ನ ವಿರೋಧಿಸಿಕ್ಕೆ ಹೆದರಿ ಹೂ ಅಂದಾರ. ಅವ್ರು ಇದನ್ನ ಎಂದೂ ಮರೆಯುವ ಹಂಗಿಲ್ಲ ಅಂತ. ನನಗೆ 4 ಮಂದಿ ಸಮಕ್ಷ ಅಂದಿದ್ದಕ್ಕ ಒಳಗಿಂದೊಳಗೆ ನನ್ನ ದ್ವೇಷ ಮಾಡ್ತಾರ ಅನ್ನೋದೂ ಗೊತ್ತು. ಹೋಗ್ಲಿ ಬಿಡ್ರಿ ರಾಯರ. ಅಂತೂ ಇದೇ ಜನವರಿ 31ರ ಮುಂಜಾನೆ ಈ ಅಡಿಗಲ್ಲು ಸಮಾರಂಭ ಭಾಗವಾನ್ ಬಾಬುನ್ನ ತಕ್ಕಡಿ ಹಸ್ತದಿಂದ ಇದನ್ನ ನಾನು ಆಫೀಸ್ಗೆ ಈಗಲೇ ತಿಳಿಸಿ ಬಿಡ್ತೀನಿ. ಹಾ, ಹಂಗ ಮಾಡ್ರಿ. ರಾಯರ ಸ್ವಭಾವ ಸೀರಿಯಸ್ ನೋಡು. ಅದಕ್ಕೆ ಈ ಪರಿಸ್ಥಿತಿ ಒಳಗ ಅವರು ಕಾಮಿಕ್ ಕಾಣ್ತಾರ ನೋಡು. ಅಂದ್ರೆ ಮತ್ತೆ ಶುರುವಾಯ್ತೇನ? ಭವಿಷ್ಯ ನೋಡ್ತೀಯನ? ನಾ ಹೇಳೋದೆಲ್ಲ ಭವಿಷ್ಯ ಅಂತ ತಿಳಿ. ಈ ಹೊತ್ತಿನಿಂದ ಶುರುವಾಯ್ತು ನಾ ಹೇಳಿದ ಟ್ರಾಜಿಡಿ. ಮತ್ತೆ ಈ ಹೊತ್ತು ಅಲ್ಲಿ ಗಾಂಧೀಜಿಯವರ ಮೇಲೆ ಒಗದ್ ಬಾಂಬ್ ಕೂಡ. ಏನು ಏನದು? ಏನು ಶ್ಯಾಮ, ಗಾಂಧೀಜಿಯವ್ರ ಮೇಲೆ ಬಾಂಬ? ಏನಿಲ್ಲ ರಾಯಣ, ಇವತ್ತು ಪ್ರಾರ್ಥನಾ ಸಭೆದಾಗ ಏನಿಲ್ಲ ಅಂತ ಏನು? ನೋಡು ಶ್ಯಾಮ, ರೆಡಿ ಹಚ್ಚು ನೋಡು. ಏನು ಊರೊಳಗೆ ಹೋಗಿ ಬರಲ್ಲ? ಎಲ್ಲಿಯಾದ್ರೂ ಸುದ್ದಿ? ರಾಯರ ಕರೋಕರ ಅಂದ್ರೆ ಏನೂ ಇಲ್ಲ. ಆ ಬಾಂಬು ಎಲ್ಲೋ ಬಿತ್ತಂತ. ಮಹಾತ್ಮಾಜಿ ಅವರು ನಕ್ಕು. ಅವ್ರು ನಗ್ತಾರೋ? ಜೀವ ಹೋದ್ರು ನಗುವವರೇ ಅವರು. ಇಲ್ಲ ಇಲ್ಲ ಇಲ್ಲ, ನಾನು ರೇಡಿಯೋ ಕೇಳ್ತಾ ಇದ್ದೆ, ಯಾರಿಗೂ ಏನೂ ಆಗಿಲ್ಲ. ಹಾ, ಏನೋ ಭಾರಿ ಅನಾಹುತ ಆದಂಗದ. ಇಲ್ಲ ರಾಯರ, ಏನೂ ಆಗಿಲ್ಲ. ನೀವು ಕೂರಿ, ನೀವು ಕೂರಿ. ಕೂರಿ. ಏನೂ ಆಗಿಲ್ಲ, ಕೂರಿ ಕೂರಿ. ಬಾ. ಬರ್ಸಿದ್ದೆಲ್ಲ ತಣ್ಣಗಾತು, ಬರ್ತಿರೋ? ತಡಿ ಒಂದಿಷ್ಟು, ಇಲ್ಲಿ ಕೇಳಾದ್ರೂ ಕೇಳು. ಗಾಂಧೀಜಿಯವ್ರ ಮೇಲೆ ಯಾರೋ ಬಾಂಬ್ ಹೋಗ್ದಾರಂತ. ಏನ್ ಮಾಡಿದ್ರಂತ? ಬಾಂಬ್ ಹೋಗ್ದಾರಂತ. ಬಿದ್ರ ಪ್ರಾಣ ಹೋಗೋ ತಕ್ಷಣ. ಅಯ್ಯ, ನಿಮ್ಗೇನ್ ಹುಚ್ಚ ಹಿಡಿತು ಇಷ್ಟ ದಿನದ ಮ್ಯಾಲ? ಹೋಗದನ್ ಕೈ ಸುಟ್ಟಿತ್ತು, ಆದ್ರ ಅವ್ರ ಒಂದು ಕೂದಲೆಳೆಗೂ ಧಕ್ಕೆ ತಗಲೋದಿಲ್ಲ. ಹೌದು ರಂಗಮ್ಮ, ಅವ್ರಿಗೆ ಏನೂ ಆಗಿಲ್ಲ. ರಾಯರು ಸುಮ್ಮನೆ. ವೆಂಕಣ್ಣ, ಗಾಂಧೀಜಿಯವರಿಗೆ ಕ್ಷೇಮ ಅಂದ್ರೆ ಜಗತ್ತಿಗೆ ಕ್ಷೇಮ. ನಿನಗೇನ್ ಗೊತ್ತು? ನೀವು ಹುಡುಗರು, ನಿಮಗೇನ್ ಗೊತ್ತು? ಆ ಮಹಾತ್ಮನ ಸಾನ್ನಿಧ್ಯದ ಅನುಭವ ನಿಮಗೇನ್ ತಿಳಿದಿತ್ತು? 30 ಕೋಟಿ ಷಂಡ್ರೊಳಗೆ ಪೌರುಷ ತುಂಬಿದ ಅದ್ಭುತ ಸಾಹಸಿ, 30 ಕೋಟಿ ಹೆಣಗಳಲ್ಲಿ ಜೀವ ತುಂಬಿದ ಅಮರ ಮಾಯಾವಿ. ನಿನಗೆ ಗೊತ್ತಿದೆಯಲ್ಲ, ಮೊದಲ ಸಲ ನಾನು ನೀನು ಅವರನ್ನು ಕಂಡಾಗಿನ ದೃಶ್ಯ. ಮುಖದಲ್ಲಿ ನಗೆ, ಕಣ್ಣಲ್ಲಿ ಕರುಣಾರಸ, ದನಿಯಲ್ಲಿ ಸಂಜೀವಿನಿ, ಸನ್ನಿಧಿಯಲ್ಲಿ ಸಾತ್ವಿಕ ಶಕ್ತಿ. ಆ ದಿನ ಮೊದಲು ನನಗ ವಕೀಲಿ ಬಿಡ್ರಿ ಅಂದವರು ಯಾರು? ಹೇಳಿಯೇ ಬಿಟ್ಟೆ, ನೀವು ವಕೀಲಿ ಬಿಟ್ರೇನೆ ನಿಮ್ ಜೋಡಿ ಮನಿಗ್ ಬರ್ತೀನಿ ಅಂತ. ನಾನು ವಕೀಲಿ ಬಿಡ್ಲಿಲ್ಲ ಅಂದ್ರೆ ಅವನ್ ಜೋಡಿನೇ ಹೋಗ್ಬಿಡ್ತಿದ್ದೆ. ಅದೆಲ್ಲೋ ಒಂದ್ ಆಶ್ರಮ ಇತ್ತಂತ. ಆದ್ರೆ ನಾವು ಮಾತ್ರ ಅದನ್ನ ಮಾತ್ರ ನಡೆಸಲಿಲ್ಲ ನೋಡು. ಹೋಗ್ಲಿ, ಆ ಮಹಾತ್ಮ ಇನ್ನೂ ಕ್ಷೇಮದಿಂದ ಇದ್ದಾರ ಅನ್ನೋದೇ ಮುಖ್ಯ. ಇರ್ಲಿ, ಒಳಗ್ ನಡ್ರಲ್ಲ. ನಾನ್ ಏನಾಯ್ತು ಅಂತ ಹೆದರ್ಕೊಂಡ್ ಬಂದೀನಿ. ಬನ್ನಿ, ರೆಡಿ. ಬರ್ರಿಯಪ್ಪ ಊಟಕ್ಕೆ. ರಾಯರ ಹೃದಯ ಭಾರಿ ಸೆಂಟಿಮೆಂಟಲ್ ಅಲ್ಲ, ಮಹಾತ್ಮಾಜಿ ಅಂದ್ರೆ ಭಾವನಾ ಪರವಶರಾಗಿ ಮೈ ಮರೆತು ಬಿಡ್ತಾರೆ. ನಿನಗೇನ್ ಮಾಡೋದು? ಕಂಡದ್ದನ್ನ ಕಂಡ ಹಂಗ ಚಾಪ್ಸೋದು ನಿನ್ ಕೆಲ್ಸ. ಸಾಕ್ ನಡಿ. ಏನಪ್ಪ, ದೇವರು ಬುದ್ಧಿನೂ ಕೊಟ್ಟಾನ, ಭಾವನಾನು ಕೊಟ್ಟಾನ. ಆತರ ಬುದ್ಧಿದ್ದು ಸುಖ ಗಳಿಸಿ ಸಾಯ್ಲಿಕ್ಕೆ, ಭಾವನಾ ಇದ್ದದ್ದು ದುಃಖ ಅನುಭವಿಸಿ ಅಮರ ಆಗ್ಲಿಕ್ಕೆ. ಏನಂದಿ? ಒಂದು ಅಶೋಕ ಚಕ್ರ, ಇನ್ನೊಂದು ಶೋಕ ಚಕ್ರ.